ಬರ ಬಗ್ಬಿಡ ಮಾರ ಮಾಡ ಮಾರ್ ಗಿಡ ಏನಾಯ್ತವೆ ಅಂತಂದ್ರೆ 2 ವರ್ಷ ತಗತ್ತವೆ. ಏನ್ ಮಾಡ್ತಿದ್ರು ನೀವು? ಕೆಲಸ ಮಾಡ್ತಿದ್ದೀರಾ? ಇವತ್ತು ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ. ಈಗ ಸದ್ಯಕ್ಕೆ ನಾನು ನಮ್ಮ ತೋಟದಲ್ಲಿದ್ದೀನಿ. ಪೂರ್ತಿ ಕವರ್ ಮಾಡೋದಕ್ಕಾಗ್ತಾ ಇಲ್ಲ, ಸೊ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಈವ್ನಿಂಗ್ ಟೈಮಲ್ಲಿ ಹೊಲ್ದ ಹತ್ರ ಬಂದು ಈ ರೀತಿ ನಿಜವಾಗ್ಲೂ ಕುತ್ಕೊಳ್ಳೋದಿದೆಯಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಸದ್ಯಕ್ಕೆ ಈಗ ಜೋಳ ಇದೆ ಆ್ಯಂಡ್ ಅವರೇ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಧಾನ ಬಾ ಮಗನೆ, ಬೀಳ್ತೀಯ. ಶ್ರೀಗಂಧ ಏನು ಇಷ್ಟೊಂದು ದೊಡ್ಡವಾಗಿದ್ದಾವೆ? ಶ್ರೀಗಂಧ ಹಾಯ್ ಆಲ್, ಇದು ತುಂಬಾನೇ ಒಂದು ಓಲ್ಡ್ ವಿಡಿಯೋ ಅಂತ ಹೇಳ್ಬೋದು. ಆದರೆ ನಮ್ಮ ತೋಟದ ಬಗ್ಗೆ ಒಂದು ಚಿಕ್ಕ ಬ್ಲಾಗ್ ಮಾಡಿದೆ, ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಈಗ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಈ ಒಂದು ವಿಡಿಯೋನ ನೋಡ್ಬೋದು. ಇದು ತೋಟದಲ್ಲಿ ಶ್ರೀಗಂಧ. ಸೊ ಲಾಸ್ಟ್ ಟೈಮ್ ಇದು ತುಂಬ ಚಿಕ್ಕದಿತ್ತು ನಾನು ನೋಡಿದಾಗ, ಎಷ್ಟೊಂದು ದೊಡ್ಡದಾಗಿದೆ ಇದು ಶ್ರೀಗಂಧ. ಬಾಳೆಗೊನೆ ಇದೆ ಒಂದು. ಇನ್ನು ಸ್ವಲ್ಪ ದಿನ ಹಣ್ಣು ಬರುತ್ತೆ. ಸೊ ಇದು ತೈವಾನ್ ಸೀಬೆ. ಇದು ಪೂರ್ತಿ ಇದು ತೈವಾನ್ ಸೀಬೆ, ಇಲ್ಲಿಂದ ಈ ಕಡೆವರೆಗೂ ತುಂಬ ದಪ್ಪ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಹಣ್ಣಿದ್ರೆ ತೋರಿಸ್ತೀನಿ ಒಂದು ನಿಮಿಷ. ಯಾವುದ್ರಲ್ಲೂ ಹಣ್ಣಿಲ್ಲ, ಎಲ್ಲ ಇವಾಗ ಈಚಾಗ್ತಾ ಇದೆ. ತೈವಾನ್ ಸೀಬೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಫ್ರೂಟ್ಸ್ ಇದೆ. ಸ್ವಲ್ಪ ಗಿಡಗಳು ಕೆಲವೊಂದೊಂದು ತುಂಬ ಚಿಕ್ಕದು, ಬಟ್ ಎಲ್ಲ ಥರ ಫ್ರೂಟ್ಸ್ ಇದೆ. ಮೇಲೆ ಎಡ್ಜಿಂದ ಪೂರ್ತಿಯಲ್ಲಿ ಲಾಸ್ಟು ತೆಂಗಿನ ಮರ ಕಾಣಿಸ್ತಿದೆ, ಅಲ್ಲಿವರೆಗೂ ಪೂರ್ತಿ ನಮ್ಮದೇನೆ ಇದು. ಹಾವು ಬರುತ್ತಾ? ಓಕೆ. ಈ ಕಡೆ ತುಂಬ ಸೀಬೆಕಾಯಿಗಳು ಸಿಗುತ್ತೆ, ಆ ಕಡೆ ಹೋದರೆ. ಇದು ಪೂರ್ತಿ ಲೈನು ತೈವಾನ್ ಸೀಬೆ. ಈ ಎಡ್ಜಸ್ಸಿಂದ ಅಲ್ಲಿ ಕಾಣಿಸ್ತಿದೆಯಲ್ಲ, ಲಾಸ್ಟ್ ಎಡ್ಜಸ್ವರೆಗೂ ಪೂರ್ತಿ ಇದು ತೈವಾನ್ ಸೀಬೆ. ತುಂಬ ಚೆನ್ನಾಗಿದ್ದು, ಸ್ವೀಟ್ ಇದೆ. ತಿನ್ನೋಣ. ಚೆನ್ನಾಗಿದೆಯಾ? ಕಾಣ್ಮೇಲೆ ಬೀಳಿಸ್ಕೊಂಡಿಯಾ ಮುದ್ದು? ಅಪ್ಪರ ಇದ್ರೆ ಕುಯ್ಕೋಬೇಕಾಯ್ತು. ಸಾಕು. ಅಪ್ಪರ ದಪ್ಪ ದಪ್ಪವೆಲ್ಲ ಅವೆ. 2 ಕುಯ್ಕೊಂಡೆ ಸಾಕಲ್ಲ. ಫ್ರೆಶ್ಶಾಗಿ ಕುಯ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಅದೇನು ಕುಯ್ದಿಡೋದು. ಏನು ಮಾಡ್ತಿದ್ದೀರಾ ಬುದ್ಧಿ ನೀವು? ಕೆಲಸ ಮಾಡ್ತಿದ್ದೀರಾ? ಅಲ್ಲಿ ಅಪ್ಪನ ಕೊಡೋಗಿ. ಅಕ್ಕಿ ಹೆಂಗೆ ಅರೋದಲ್ವಾ? ನಮ್ಮನೆಯವ್ರಿಗೆ ಏನಂದರೆ ಅಫಿಷಿಯಲ್ ಲೈಫ್ಗಿಂತ ಜಾಸ್ತಿ ಈ ಒಂದು ಜರ್ನಿದವರಿಗೆ ತುಂಬಾ ಇಷ್ಟ. ಅಗ್ರಿಕಲ್ಚರ್ ಅಂದರೆ ತುಂಬಾ ಇಷ್ಟಪಟ್ಟು ಮಾಡ್ತಾರೆ. ಬಟ್ ಇವಾಗೆಲ್ಲ ಬಿಸಿಲು
ಮತ್ತು ಮಣ್ಣು ಕೆಲಸ ಅಂದರೆ ಸ್ವಲ್ಪ ಹಿಂದೆ ಸರಿಯವರೇ ಜಾಸ್ತಿ ಜನ. ಬಟ್ ನಮ್ಮ ಹಸ್ಬೆಂಡ್ ಹಾಗಲ್ಲ, ಅಗ್ರಿಕಲ್ಚರ್ನ ತುಂಬಾ ಇಷ್ಟಪಟ್ಟು ಅವರು ಮಾಡ್ತಾರೆ. ಸೊ ಅದು ಖುಷಿ ಆಗುತ್ತೆ. ಬಟ್ ನನಗೆ ಇನ್ಸ್ಪೈರ್ ಅಂತ ಹೇಳ್ಬೋದು ಅವರು. ಯಾಕಂದರೆ ನಾವು ಎಷ್ಟೇ ಓದಿ ಏನೇ ಅಫಿಷಿಯಲ್ ಲೈಫ್ ಲೀಡ್ ಮಾಡಿದ್ರು ಬಟ್ ಹೋಗೋದೊಂದಿನ ಮಣ್ಣಿಗೆ. ಬಟ್ ಅದನ್ನು ತಿಳ್ಕೊಂಡು ಎಲ್ಲರೂ ಕೂಡ ಕೃಷಿ ಮಾಡಿದರೆ ನಮ್ಮ ಇಂಡಿಯಾ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು. ಸುಮಾರು ಗಿಡ ಏನಾಯ್ತವೆ ಅಂತಂದ್ರೆ ಬೇರೆ ಬಿಟ್ಟು ನಮಗೆ ಕಣ್ಣಿಗೆ ಕಾಣಿಸೋಕ್ಕೆ 2 ವರ್ಷ ತಗೋತವೆ. ಬಟ್ ಬೇರೆ ಬಿಟ್ಮೇಲೆ ನಮಗೆ ಕಣ್ಣಿಗೆ ಕಂಡಿದ್ರಿಂದ ನಮ್ಮ ಹೈಟಿಗೆ ಬರೋಕ್ಕೆ ಕೇವಲ 1 ವರ್ಷ ಸಾಕು. ಅಷ್ಟು ಗ್ರೋತ್ ಆಗಿದೆ ಕೆಲವೊಂದು ಗಿಡಗಳು. ನಂಗೂ ಹಂಗೆ ಅನಿಸ್ತಾ ಇದೆ. ಅಲ್ಲಿ ಹೆಂಗೆ ಎಷ್ಟು ಹತ್ರಕ್ಕೆ ಆಗೋಗ್ಬಿಟ್ಟದೆ ಗಿಡಗಳೆಲ್ಲ. ನಾನು ಅದೇ ನೆಟ್ಟೋ ಮರಗಳು ತೆಂಗಿನ ಗಿಡ ಒಂದು ಇಲ್ಲ, ಆ ಕಡೆ ನೆಟ್ಟೋ ಎಲ್ಲ ಹೋಗೋದು. ಬಿಸಿಲು ಜಾಸ್ತಿ ಆಯ್ತಲ್ಲ ಹಂಗಾಗಿ. ನೋಡಿ ನಮ್ಮ ಅಜ್ಜನವರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಬೆವರು ಇಳಿಸ್ಕೊಂಡು. ಯಾವ ಲೈಫ್ ಚೆನ್ನಾಗಿದೆ? ಈ ಲೈಫ್ ಚೆನ್ನಾಗಿದೆಯಾ? ಅಫಿಷಿಯಲ್ ಲೈಫ್ ಚೆನ್ನಾಗಿದೆಯಾ? ಇದು ನಿಮ್ಮದಿ ಜೀವನ. ಇಲ್ಲಿ ನೀರು ಹರಿದಾಯ್ತು ಅಲ್ವಾ? ಎರಡಲ್ಲಿ ಕಷ್ಟ. ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ ಎರಡೂ ಇಲ್ಲ ಅಂದಿದ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿಂದ ಮೇಲ್ಗಡೆ ಫುಲ್ ಕಾಣಿಸೋದೇ ಇಲ್ಲ. ನೆಡ್ಬೇಕಾ ಇನ್ನೊಂದು ಸ್ವಲ್ಪ? ಮೇಲ್ಗಡೆ ಇಟ್ಟಿದ್ದೀವಲ್ಲ ನೋಡ್ರಿ ಹೆಂಗೆ ಸಸಿ 2 3. ನಂಗೂ ಗೊತ್ತಲ್ಲ, ನಾನು ಇದನ್ನೆಲ್ಲ ನೆಡ್ಬೇಕಾದ್ರೆ ಇಲ್ಲ ಇದನ್ನೆಲ್ಲ ಆರೆಲ್ಲಿ ತೆಗ್ದಿದ್ರಿ ಅಲ್ವಾ ಇಬ್ರು ಸೇರ್ಕೊಂಡು? ಆಮೇಲೆ ಒಳಸಿ 3 ದಿನ ಆಯ್ತು ಕಲ್ಲನ್ನ ಎತ್ತಾಕೋದಕ್ಕೆ. ಅಲ್ಲಿಂದ ಆ ಜಾಗದಲ್ಲಿ ಕಲ್ಲಿಂದ ಎತ್ತಿ ಈ ಕಡೆಗೆ ಹಾಕೋದು 3 ದಿನ ಆಯ್ತು. ಎತ್ತಿ ಹಾಕಿ ಅಲ್ಲಿಂದ ಮಣ್ಣು ತಗೊಂಬಂದು ಇದೆಲ್ಲ ಬ್ಲ್ಯಾಕ್ ಮಾಡಿ ಕ್ಲೋಸ್ ಮಾಡಿ ನೀರು ಇದ್ದಿದ್ದ ಕಟ್ಟೆ ಇದು ಮಾಡಿ ಗುಂಡಿ ಆಗಿದ್ನ ಅದ್ರ ಮೇಲೆ ನೆಟ್ಟೆ. ಇದು ಚೆನ್ನಾಗಿ ಕಚ್ಕಾತು ಬಿಟ್ಟು ನೋಡಿ ಒಳಗೆ ಅದೊಂದು ಹೋಯ್ತು ನೋಡಿ, ಏನೋ ಆಗಿ ಹೋಯ್ತು. ಅದೊಂದು ಕಚ್ಕೊಂಡಿದ್ದು, ಅದೊಂದು ಚೆನ್ನಾಗಿ ಕಚ್ಕೊಂಡೈತೆ. ಇದು ಹೋಯ್ತು ಒಂದು ಸೀತಾ ಒಂದು, ಅದೊಂದು ಆಯ್ತಾ 2 ಚಲೋ ಆಯ್ತಾ. ಉಚ್ಚಿ ಮಾಡು ಬಟ್ ಇವೆಲ್ಲ ಚೆನ್ನಾಗಿ ಕಚ್ಕೊಂಡಿದ್ದಾವೆ ಈಗ. ಸ್ವಲ್ಪ ಬೆಂಗಿ ಸಸಿ ನಡೆಯಂಗಿಲ್ಲ ನೋಡಿ, ಚೆನ್ನಾಗಿ ಗ್ರೋತ್ ನೋಡಬೇಕು. ಇದಾದ್ರೂ ನೋಡಿ ಇಷ್ಟಪ್ಪ ಆಗ. ಇದಕ್ಕೇನು ಪೈರೆ ಮಾಡಿಲ್ಲ ಅಲ್ವಾ? ಒಳ್ಳೆ ಆಗ್ತಿದೆ ಸುಮ್ಮನೆ. ನೀವೇ ಹಾಕಿದ್ರಲ್ಲ ಲಾಸ್ಟ್ ಟೈಮ್. ಸೀಬೆಹಣ್ಣು ಗಿಡಗಳು ನೋಡಿ, ಸೀಬೆಹಣ್ಣು ಗಿಡಗಳು ನೋಡಿ ಎಲ್ಲೆಲ್ಲ ಕಲ್ಲ. ಅದು ನಾರ್ಮಲ್ ಸೀಬೆ ಅನ್ಸುತ್ತೆ. ಅಲ್ಲಿ ಸೈಡಿಗೆ ನಡಿ, ಹೆಂಗಿರೋ ಜಾಗ ಇದೆಯಲ್ಲ ಕಿತ್ತು ಆ ಕಡೆ ಕೆಳಗಡೆ ನಡಿ. ಹಿಂದಕ್ಕೆ ಹೋಗಪ್ಪ. ತೈವಾನ್ ಅಲ್ಲ, ನಾರ್ಮಲ್ ಸೀಬೆ ಇರಬೇಕು ಇದು. ಬಂತು ಅನ್ಸುತ್ತೆ. ले लो, ये पकड़ो आप. ये नहीं पकड़ता, वाट पकड़ता है. दोनों पकड़ के नहीं आज. नडी मगने. नहीं पापा. नहीं आता हूँ पापा, रुको. रुको आता हूँ, नहीं आता हूँ. मैं आता हूँ. क्या है बोलो? पापा पापा क्या है? मैंने मेरे को दे दे. आप
ಸೂಪರ್ ಮಗ ನೀನು. ಯಾರು ಏನು ಹೇಳು ನೀ? ಸೂಪರ್ ಮಗ. ಅವ್ನು ನಿಲ್ಸಿ ಕೆಲಸ ಮಾಡ್ಬೇಕಾರೆ ಅವ್ನು ನಿಂತ್ಕೊಂಡು ಕೆಲಸ ಮಾಡಿರಂತ. ನಮ್ಮ ತೋಟಕ್ಕೆಲ್ಲ ನಾವು ಕೆಮಿಕಲ್ ಯೂಸ್ ಮಾಡಿಲ್ಲ ಅಲ್ವಾ? ಎಲ್ಲೂ ಕೂಡ ನಾವು ಕೆಮಿಕಲ್ ಯೂಸ್ ಮಾಡಿಲ್ಲ. ಆ್ಯಂಡ್ ಇದು ಏನು ಕ್ರಿಮಿನಾಶಕನೂ ಯೂಸ್ ಮಾಡಿಲ್ಲ. ಹಾಂ, ಕಳೆನಾಶಕ ಅದೇನು ಯೂಸ್ ಮಾಡಿಲ್ಲ. ಸೊ ಇದೆಲ್ಲ ಕೈಯಿಂದನೇ ಕಿತ್ತಾಕೋದು ಮತ್ತೆ ಮತ್ತೆ ಇದು ಬರ್ತಾನೆ ಇರುತ್ತೆ ಗ್ರಾಸ್. ಮಕ್ಕಳು ಟೀಕೆ ಎಲ್ಲಿ ಕಳೆನಾಶಕ ಯೂಸ್ ಮಾಡ್ತೀವಿ ಪುಟಿ, ಎಲ್ಲಿ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಯೂಸ್ ಮಾಡ್ತೀವಿ ಅಲ್ಲಿ ಹಿಂಗೆ ಕಳೆನೇ ಬರೋದಿಲ್ಲ. ಹಿಂಗೆಲ್ಲ ಬರೋದೇ ಇಲ್ಲ. ಅದೇ ಕಾರಣಕ್ಕೆ ಕೂಡ ಕೊಡ್ತೀನಿ ನಡಿ. ಅಲ್ಲಿ ಮುಳ್ಳಿದೆ ಆ ಕಡೆ ಎಡ್ಜಸ್ ಎಲ್ಲ ಚೆನ್ನಾಗಿದೆ ಆ ಕಡೆಯಿಂದ ಇನ್ನೂ ಅಲ್ವಾ? ಬಟ್ ತುಂಬ ಹುಲ್ ಬೆಳೆದಿದೆ ಆ ಕಡೆ ಎಲ್ಲ ಹೋಗೋದಕ್ಕೆ. ಈಗ ನನಗೆ ಶ್ರೀಗಂಧ ನೋಡಿ ಖುಷಿ ಆಯಿತು, ಎಷ್ಟೊಂದು ಎತ್ತರ ಆಗಿದೆ ಅಂತ. ಅದು ಫುಲ್ ಮೇಲೆ ಹೋಗಿದ್ದದು ಅಲ್ವಾ? ದೊಡ್ಡದೇನಾಯ್ತು ಅದು ದೊಡ್ಡದು. ಈ ಥರದ್ದು ಏನಾಯ್ತು ಅಂತ ಮಾಡೋದ್ರ ಮೂಲಕ ಅವ್ರ ಪರಿಚಯನೂ ಆಗುತ್ತೆ, ಹಾಗೆ ನಮ್ಮ ತೋಟದ ಪರಿಚಯನೂ ಆಗುತ್ತೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ವೆದರು. ಮಧ್ಯಾಹ್ನ ಒಂದು 4 ಗಂಟೆ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ. ತುಂಬಾ ಕಷ್ಟಪಟ್ಟು ಮಾಡಿರುವಂತಹ ತೋಟ ಇದು. ಸುಮಾರು ವರ್ಷಗಳ ಹಿಂದೆ ಇದು ತುಂಬಾ ಕಲ್ಲು ದೊಡ್ಡ ದೊಡ್ಡ ಬಂಡೆ ಇತ್ತು. ಸೊ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿ ಅವರ ಏನಂತೀವಿ ಅವ್ರಿಗೆ ತುಂಬ ಇಷ್ಟವಾದ ಒಂದು ತೋಟ ಇದು. ಈ ಒಂದು ತೋಟ ಮಾಡೋದಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಗ್ರೋತ್ ಕೂಡ ಅಷ್ಟೇ ಚೆನ್ನಾಗಾಯಿತು. ಸೊ ಇವಾಗ ನೋಡಿ ತುಂಬಾ ಖುಷಿಯಾಗುತ್ತೆ. 4 ವರ್ಷದ ಹಿಂದೆ ಹೇಗಿತ್ತು ತೋಟ ಆ್ಯಂಡ್ ಇವಾಗ ಹೇಗಿತ್ತು ತೋಟ, ನಾನು 2 ಕ್ಲಿಪ್ಪಿಂಗ್ಸ್ನೂ ಹಾಕ್ತೀನಿ. ಮುಂಚೆ ಇದು ತುಂಬ ದಪ್ಪ ಬಂಡೆ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ತೋಟ ಆಗಿ ಕನ್ವರ್ಟ್ ಮಾಡೋದಕ್ಕೆ ಒಬ್ಬ ಕೃಷಿಕನಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಇವರು 2 ಕಡೆ ಬ್ಯಾಲೆನ್ಸ್ ಮಾಡಿ ಹೇಗೆ ಮಾಡಿದ್ದಾರೆ ತೋಟ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ನೋಡಿ ಕೊನೆವರೆಗೂ. ನಮ್ಮ ಸೈಡೆಲ್ಲ ತೆಂಗು ಅಡಿಕೆ ತುಂಬಾ ಜಾಸ್ತಿ. ಹಾಗಾಗಿ ತೆಂಗಿಂದು ಎಲ್ಲ ನಾವು ಸ್ಟಾರ್ಟಿಂಗಿಗೆ ತೋಟ ಮಾಡಿದಾಗ ಫಸ್ಟ್ ಹಾಕಿದ್ದು ಇಲ್ಲಿಗೆ ತೆಂಗು, ಆಮೇಲೆ ಅಡಿಕೆನ ಹಾಕಿದ್ವಿ. ನಿಮಗೆ ಇನ್ನೂ 2 ಹೊಲ ಇದೆ. ಸೊ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಲೂ ತೋರಿಸ್ತೀನಿ. ಅಲ್ಲಿ ತೆಂಗಿನ ಮರ ಆ್ಯಂಡ್ ಅಡಿಕೆ ತೋಟ ಎಲ್ಲ ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ವೆದರ್. UP ವೆದರಲ್ಲಿ ಇವಾಗಂತೂ ತುಂಬ ಬಿಸಿಲಿತ್ತು. ಇಲ್ಲಿಗೆ ಬಂದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ವೆದರ್ ಅಂತೂ. ಮಾಡ್ಕೊರ ನೋಡಿ, ಇದು ಅಷ್ಟಪಟ್ಟು ವಸ್ತು ಕಳೆನಾ ಇದು ನೆನ್ನೆ ಕ್ಲೀನ್ ಮಾಡ್ತಿರೋದಾ? ಇದ್ರದು ಮೆಣಸಿನ ಗಿಡ ನೋಡಿದ್ರೆ ಬಿಚಾಕು ಶಿವ. ಮಾ ಮುದ್ದು ಸಾಕು ಬೇಗ. ಬೆಂಡಿ ಇದೆ, ಒಂದು ಬೆಂಡಿ ಇದೆ. ತರಕಾರಿನೂ ಅಷ್ಟೇ, ಎಲ್ಲ ಥರನೂ ಇದೆ ಒಂದೊಂದು ತರಕಾರಿ. ಈ ರೀತಿ ತರಕಾರಿ ಇಲ್ಲ ಅನ್ನಂಗಿಲ್ಲ. ನಮ್ಮ ತೋಟದಲ್ಲಿ ಬಂದರೆ ಸಾಕು, ಅಡುಗೆ ಮಾಡೋದಕ್ಕೆ ಏನು ಚಿಂತೆ ಇಲ್ಲ. ಬೆಂಡಿ, ಮೆಣಸಿನ್ಕಾಯಿ, ಟೊಮೆಟೊ, ಆಲೂಗೆಡ್ಡೆ, ಪಪ್ಪಾಯ, ಹಲಸು, ವೆದರ್ ಹೆಂಗಿದೆ ತೋರಿಸ್ತೀನಿ. ಪೂರ್ತಿ ದೂರ ಈಗ ಕಾಣಿಸುತ್ತೆ. ಬೀನ್ಸ್ ಇದೆ, ಇಲ್ಲಿ ಕಾಣಿಸ್ತಿದೆ. ಬೀನ್ಸ್ ಎಷ್ಟೊಂದು ಬಿಟ್ಟಿದೆ. ಜೋಳ ಎಲ್ಲ ಸ್ವಲ್ಪನೇ ತೊಗೊಂಡೋಗ್ತಾರೆ. ಅಂದರೆ ಏನೊಂದು ಲೋಡ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟು ಮತ್ತೆ ಅದು ಸೈಲೇಜ್ ಮಾಡ್ತಾರೆ. ನೋಡಿ ಸದ್ಯಕ್ಕೆ ಇಲ್ಲೊಂದು ಪೂರ್ತಿ ಒಂದು ಹೊಲ ಕಟ್ ಮಾಡಿದ್ದಾರೆ. ಅದ್ರ ಮೇಲೆ
ಬಿಟ್ಟಿದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ಮಧ್ಯದಲ್ಲಿ ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇದೊಂದು ಹೊಲನ ಪೂರ್ತಿ ಕಟ್ ಮಾಡ್ಕೊಂಡು ತೊಗೊಂಡು ಹೋಗಿದ್ದಾರೆ. ಅವ್ರಿಗೆ ಹೆಂಗೆ ಬೇಕಂಗೆ ಕಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಸೈಲೇಜ್ಗೋಸ್ಕರ. ಮುಳ್ಳಿದೆಯಾ? ಏನು ಕೊಳ್ತದಂಗೆ ಆಗ್ಬಿಡ್ತಂತ. ಬಿಡಿ, ಅದನ್ನು ಕಟ್ ಮಾಡಿಬಿಡಿ, ಗ್ರೋತ್ ಆಗುತ್ತಲ್ಲ ಅದರಿಂದ. ಆಗುತ್ತೆ ಅಂತೀರ? ಕೆಳಗಡೆ ಕೊಳ್ಳುತ್ತಾರೆ ಏನಂತ, ಮೇಲ್ಗಡೆ ಚಿಗುರ್ಕೊಂಡು ಬರ್ತಾ ಇದ್ದಿಲ್ಲ ಇವಾಗ. ಆಗುತ್ತಿಲ್ಲ. ಕಟ್ರ್ ತಗೊಂಬರ್ಬೇಕಾಗಿರ್ತದೆ. ಕಟರಲ್ಲಿ ಕಟ್ ಮಾಡ್ತೀರಾ? ಅಲ್ಲ, ಗ್ರೋತ್ ಆಗ್ತಿದೆಯಲ್ಲ, ಬಿಡಿ, ಬೇಡ. ಎರಡು ಅನ್ನೆಸೆಸರಿ ವೀರವ. ನಾಲ್ಕು ಮಾಡಬೇಕು. ಗುದ್ಲಿ ಇದೆ ಮರದಲ್ಲಿ ತಾಮ್ರಕ. ले लो आपका ले लो। ಟೈಮ್ ಎಷ್ಟು ಆಗಿರ್ಬೇಕು ಅನ್ಸಿತ್ತು. ನಡಿಯ ಕರೆಂಟ್ ಬರುತ್ತೆ 6 ಗಂಟೆಗೆ ಬರ್ರಿ. ಸ್ವಲ್ಪ ಎಳೆದೆಳೆದು ಮುಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಾಕು, ಬೇಕಾದಷ್ಟು ಆಯ್ತದೆ. ಮುಂದೆ ಚಲೋ ಪಾನಿ अच्छा नहीं है, ಚೆನ್ನಾಗಿಲ್ಲ ಬರ್ಪ. ಮದ್ದು ಹಾಯ್ ಮಾಡು.